ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ ಸುರೇಶ್. ಇವತ್ತಿನ ದಿನ ನಾನು ಹೊಲಿದಿರ್ತಕ್ಕಂಥ ಬ್ಲೌಸ್ಗಳನ್ನು ನಿಮ್ಮ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸೀರೆ ಪಿಕೋ ಫಾಲ್ ಮಾಡೋದಿತ್ತು, ಸೊ ಮಾಡಿಟ್ಟಿದ್ದೀನಿ. ಅದು ಆಮೇಲೆ ಸೀರೆಗೆ ಮ್ಯಾಚಿಂಗ್ ಬ್ಲೌಸಸ್ ಇದ್ವು. ಹಾಗೆಯೇ ಒಂದು ವೆಲ್ವೆಟ್ ಕಲರ್ನಲ್ಲಿ ಸ್ಟೋನ್ ಏನಂತಾರೆ ಸ್ಟಿಕ್ಕರ್ಸ್ ವರ್ಕ್, ಚಮ್ಕಿ ವರ್ಕ್ ನೋಡಿ. ವೆಲ್ವೆಟ್ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಬ್ಲೌಸು. ಸೊ ನಾರ್ಮಲಿ ಸ್ಟಿಚ್ ಮಾಡಿಸಿದ್ರು. ವಿತ್ ಬೋಟ್ ಆದರೆ ಚೆನ್ನಾಗಿರ್ತಿತ್ತು, ಬಟ್ ಬೋಟ್ ಬೇಡ ಅಂತಂದರೆ ಸ್ವಲ್ಪ ಏಜ್ ಇದ್ದರು. ನಿಮ್ಗೆ ಗೊತ್ತಲ್ಲ, ನಮ್ಮ ಹಳ್ಳಿಯೂರಲ್ಲಿ ಸ್ವಲ್ಪ ಸೊ ಹಾಗೆಲ್ಲ ಉಟ್ಕೊಂಡಿಲ್ಲ. ಸೊ ನಾರ್ಮಲ್ಲೇ ಒಲ್ಲೆ ಅಂತಂದರು. ಸೊ ಹಾಗಾಗಿ ನಾರ್ಮಲ್ಲೇ ಹೊಲ್ದಿದ್ದೀನಿ. ಮೊದಲು ಸೀರೆ ತೋರಿಸಿದ್ನಲ್ವ, ಅದರದ್ದೇ ಇತ್ತು ಇದು ಬ್ಲೌಸು. ಬಟ್ ವೈಟ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ, ಹಾಗಾಗಿ ಅದರದ್ದು ಲುಕ್ ಒಂಥರ ಕ್ಲಾಸಿ ಲುಕ್ ಇದೆ. ಬಟ್ಟೆ ಅಂತೂ ಫುಲ್ಲು ಜಾರ್ತಾ ಇತ್ತು, ಹಾಗೆ ಸ್ಟಿಚ್ ಮಾಡಿದ್ದೀನಿ. ವೈಟ್ ಪೈಪಿಂಗ್ನ ಕೊಟ್ಟಿದ್ದೀನಿ, ಸಿಲ್ವರ್ ಕಲರ್ದು ವೈಟ್ ಅಥವಾ ಸಿಲ್ವರ್ ಕಲರ್ದು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ. ಹಾಫ್ ಸ್ಲೀವ್ಸೇ ಇದು. ಸೊ ಬ್ಯಾಕ್ ಡೀಪ್ನೂ ಅಷ್ಟು ಇಲ್ಲ, ಸರಿ ಹೋಗುತ್ತೆ, ಸ್ವಲ್ಪ ನಡೆಯುತ್ತೆ. ಸ್ವಲ್ಪ ಏಜಾದವರಿಗೆಲ್ಲ ಸ್ವಲ್ಪ ನಡೆಯುತ್ತೆ. ಹಾಗೆಯೇ ನೋಡಿ, ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಾರ್ದ ಏನಾದರೂ ಒಂದು ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ಕೈಲಾದದ್ದು ಫಸ್ಟಿಗೆ ನೀವು ಏನಾದರೂ ಶುರು ಮಾಡ್ತೀನಿ ಅಂದರೆ ಅದು ಫಸ್ಟಿಗೆ ಸಕ್ಸಸ್ ಎಲ್ಲೋ ರೇರ್ ಕೇಸಸ್ಸಿಗೆ ಮಾತ್ರ ಸಕ್ಸಸ್ ಆಗೋದು. ನಾನು ಕೂಡ ಶಾಪ್ ಇಟ್ಟು 8 ಇಯರ್ಸ್ ಆಯಿತು. ಇವಾಗ ಪರವಾಗಿಲ್ಲ, ರನ್ನಿಂಗ್ದಾಗ ಇದ್ದೀನಿ. ಹಾಗೆ ನಾನು ಸ್ಟಿಚಿಂಗ್ ಕಲಿತೆ, ಕಂಪ್ಯೂಟರ್ ಮಿಷನ್ಸ್ ತಂದ್ಕೊಂಡೆ. ಹೀಗೆ 1+1 ಸ್ಟೆಪ್ಸ್ನ ಏರ್ತಾ ಇರಬೇಕು. ನಾವು ಒಂದಕ್ಕೆ ಸ್ಟ್ರಕ್ ಆಗಿ ಕುಂದ್ರೋದಕ್ಕಿಂತ ಏನಾದರೂ ಮಾಡಬೇಕು. ಸುಮ್ಮನೆ ನಮಗೆ ಕೈಲಾದದ್ದಾದರೂ ನಾವು ಮಾಡಲೇಬೇಕು. ಯಾಕಂದರೆ ನಂದೇ ಹೇಳ್ತೀನಿ ನಿಮಗೆ. ನಾನು ಹಳ್ಳಿ ಊರಲ್ಲೇ ಇದ್ದೀನಿ. ಸೊ ನಾ ಹಳ್ಳಿ ಊರಲ್ಲೇ ಇದ್ವಿ, ಹೆಂಗೆ ಏನು ಅಂತ ಅಂದ್ಕೊಳ್ಳಾರ್ದೇ ಯಾವುದೋ ಒಂದು ಕೈಲಾದದ್ದು ಕೆಲಸವನ್ನು ಮಾಡಬೇಕು. ಮನೇಲಿ ಕೆಲಸ ಅಂತೂ ನಾರ್ಮಲಾಗಿ ಎಲ್ಲರೂ ಮಾಡ್ತೀವಿ. ಮನೇಲಿನ ಕೆಲಸ ಬಿಟ್ಟು ಕೂತ್ಕೊಳಕ್ಕಂತೂ ಆಗಲ್ಲ ಅಲ್ವಾ. ಮನೆಗಿನ ಕೆಲಸ ಕಂಪಲ್ಸರಿ, ಎಲ್ಲ ಹೆಣ್ಮಕ್ಳಿಗೆ ಕೂಡ ಇರೋದೆ. ಅದನ್ನು ಪ್ರೀಶಿಯಸ್ ಆಗಿ ತೋರಿಸೋದಕ್ಕಿಂತ, ಮನೆ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಮತ್ತೆ ಸೈಡ್ ಇನ್ಕಮ್ ಬರೋ ಥರ, ನಿಮ್ಮ ಹಸ್ಬೆಂಡಿಗೇನೋ ಕೇಳದೇ ಇರೋ ಥರ, ನೀವೇ ಅರ್ನಿಂಗ್ ಮಾಡೋ ಥರ ಏನಾದರೂ ಒಂದು ಮಾಡಬೇಕು. ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಮಾಡಿದರೆ ನಿಜಕ್ಕೂ ಸಕ್ಸಸ್ ಇರುತ್ತೆ. ಟೇಲರಿಂಗ್ನ ನಾನು ಯೂಟ್ಯೂಬ್ನಲ್ಲಿ ನೋಡಿನೇ ಕಲ್ತಿದ್ದು. ಪೇಪರ್ ಕಟ್ಟಿಂಗ್ ಅದು ಕೂಡ ನಾನು ಯೂಟ್ಯೂಬ್ ನೋಡೇ ಕಲ್ತಿದ್ದೀನಿ. ಒಂದು 6 ಮಂತ್ಸ್ನ ನಾನು ಕಲ್ತಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಪೇಪರ್ ಕಟ್ಟಿಂಗ್ನಲ್ಲೇ ನಾನು ಹೇಗೆಲ್ಲ ಸ್ಟಿಚ್ ಮಾಡಿದ್ದೇನೆ ಅಂತೇಳಿ. ಸೊ ಯಾರೊಬ್ಬರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾವುದೋ ಒಂದು ಯೂಟ್ಯೂಬ್ ಈಸ್ ಅ ದೊಡ್ಡ ಅಪಾರ್ಚುನಿಟಿ. ನಮಗೆ ಒಂದು ಕಲಿಕೆಯನ್ನು ಏನಾದರೂ ಕಲಿಬೇಕು ಅಂತ ಥಾಟ್ ಬಂದರೆ ಹೆಣ್ಮಕ್ಳಿಗೆ ಅದೊಂದು ಹಠ ಇರುತ್ತೆ. ನಾವು ಇದನ್ನು ಮಾಡ್ತೀವಿ ಅಂದರೆ ಅದು ಮಾಡಲೇಬೇಕು ಅನ್ನೋ ಹಠ ಇರುತ್ತೆ. ಸೊ ಅದನ್ನು ನೀವು ಗುರ್ತಿಸ್ಕೊಳ್ಳಿ, ಏನಾದರೂ ಒಂದು ಮಾಡಿ. ಮನೆಯಲ್ಲೇ ಹೊರಗೆ ಹೋಗೋಕ್ಕಾಗಲ್ವಾ, ಮನೆಯಲ್ಲೇ ಇದ್ದೀರಾ, ಮನೆಯಲ್ಲೇ ಯಾವುದಾದ್ರೂ ಒಂದು, ಎಷ್ಟೋ ಆಗಲಿ. ನಮ್ಮ ಮಾವನವ್ರು ಹೇಳ್ತಾಯಿದ್ರು, ಒಂದು 5 ರೂಪೀಸ್ 5 ರೂಪಾಯಿ ಬಂದರೂ ಸಹ ನಾವು ಆ ಕೆಲಸವನ್ನು ಬಿಡಬಾರ್ದು, ಅದನ್ನು ಮಾಡ್ಕೊತಾನೆ ಇರಬೇಕು. ಮಾಡಿದರೆ ನಮಗೆ ಕೂಡಿ ಅದು ಆಗುತ್ತೆ. ಮಾಡ್ತೀವಿ ಎಂಬುದೊಂದು ಥಾಟ್ ಇರುತ್ತೆ ನಮಗೆ. ಕೆಲಸ ಅದು ಅಷ್ಟು ಇಷ್ಟು ಅನ್ನೋದಕ್ಕಿಂತ ನಾವು ಮಾಡ್ತಾ ಇದ್ದೀವಲ್ಲ ಅಂತ ಖುಷಿ ಕೂಡ ತುಂಬಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಾನು ಹೇಳೋದಿಷ್ಟೇ, ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಅಂದ್ಕೊಳ್ಬೇಡಿ. ನಾವು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬೆಲೆ ಕೊಡಿ. ನಾವು ಮಾಡ್ತಾ ಇದ್ದೀವಿ ಕೆಲಸ ಅಂತೇಳಿ ಅದಕ್ಕೆ ಒತ್ತು ಕೊಡಿ, ಅದಕ್ಕೆ ಖುಷಿಯಿಂದ ಇರಿ. ನಂದೇ ಹೇಳ್ತೀನಿ ನಿಮಗೆ. ನಾನು ಹೇಳಿದ್ನಲ್ವ, 8 to 9 ಇಯರ್ಸ್ ಬ್ಯಾಕ್ ನಾನು ಒಂದು ಶಾಪ್ನ ಓಪನ್ ಮಾಡಿದೆ. ನಮ್ಮೂರಲ್ಲಿ ಒಂದೇ ಶಾಪ್ ಇತ್ತು. ಸೊ ಹಾಗಾಗಿ ಏನೋ ಮಾಡಬೇಕಂತೇಳಿ ಬಹಳ ಕಡಿಮೆ ಅಮೌಂಟ್ಲಿದ್ದ ನಾನು ಲೇಡೀಸ್ ಕಾರ್ನರ್ ಶಾಪ್ನ ಓಪನ್ ಮಾಡಿದೆ. ಇಲ್ಲಿವರೆಗೂ ಅದು ತುಂಬಾ ಚೆನ್ನಾಗಾಗಿದೆ. ದೇವ್ರ ದಯ ಕೂಡ ಇದೆ. ಎಲ್ಲದೂ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಚೆನ್ನಾಗೇ ಬಂತು. ನಮ್ಮದು ವರ್ಕ್ ಕೂಡ ಇನ್ನೂ ಚಾಲೂ ಇದೆ. ಹಾಗೆ ನಾನು ಮನೆಯಲ್ಲೇ ಕೂತ್ಕೊಂಡು ಗಿರಾಕಿ ಇಲ್ಲ ಟೈಮ್ನಲ್ಲಿ, ಸ್ವಲ್ಪ ನಮ್ಮದು ವಿಲೇಜ್ ಆಗಿರೋದ್ರಿಂದ ಹೆವಿ ಗಿರಾಕಿ ಅಂತೂ ಇರಲ್ಲ. ಸೊ ಅವಾಗ ಇರ್ತಾರೆ ಗಿರಾಕಿ. ಹಾಗಾಗಿ ಅಲ್ಲಿ ನನಗೆ ಟೈಮ್ ಸ್ವಲ್ಪ, ಮಕ್ಕಳಂತೂ ಸ್ಕೂಲಿಗೆ ಹೋಗ್ತಾ ಇದ್ರಲ್ವ. ಇವಾಗ ಮಕ್ಕಳು ಸ್ಕೂಲಿಗೆ ಹೋದರೆ ಟೈಮ್ ಅಂಬೋದು ತುಂಬಾ ಉಳಿಯುತ್ತೆ. ಹಾಗಾಗಿ ಆ ಟೈಮ್ನಲ್ಲೇ ಯುಟಿಲೈಸ್ ಮಾಡಿಕೊಂಡು ನಾನು ಟೇಲರಿಂಗ್ ಕಲಿತೆ. ಹಾಗೆ ನನ್ನ ಕಸ್ಟಮರ್ಸ್ ಕೂಡ ಚೆನ್ನಾಗಿ ರಿವ್ಯೂ ಬಂತು. ಸೊ ಹೀಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.